ನಮಸ್ಕಾರ, ನಾನ್ ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ನೆಲಮಂಗಲದಲ್ಲಿ ಇರುವಂತ RKB ಡೆವಲಪರ್ಸ್ ಅವರ ಲೇಔಟ್ಗೆ ಬಂದಿದ್ದೀನಿ. ಇದು PMRD ಅಪ್ರೂವ್ ಆಗಿರೋಂಥ ಏಕಹತ ಸೈಟ್ಸ್ ಆಗಿರುತ್ತೆ. ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ಇನ್ಮೇಲೆ ಜಿನಿಯನ್ ಆಗಿರೋಂಥ ಏಕಹತ ಸೈಟ್ಸ್ನೇ ತೋರಿಸಿ ಅಂತ ಹೇಳ್ಬಿಟ್ಟು. ಆಗ್ಲೇ ನೋಡ್ತಾ ಇದ್ರಲ್ಲ, ಎಲ್ಲ ಫುಲ್ಲಿ ಡೆವಲಪ್ ಆಗಿದೆ. 30 ಫೀಟ್ ರೋಡ್ ಕೂಡ ಆಗಿದೆ, ಫುಲ್ ಟಾರ್ ಕೂಡ ಆಗಿದೆ. ಇಂಡಿವಿಜುವಲ್ ಆಗಿ ವಾಟರ್ ಸಪ್ಲೈ ಕೂಡ ಇದೆ, ಎಲೆಕ್ಟ್ರಿಸಿಟಿ ಕೂಡ ಅವೈಲೇಬಲ್ ಇದೆ. ಹಾಗೆ ನಿಮ್ಗೆ ಇಲ್ಲಿ ರೈನ್ ಹಾರ್ವೆಸ್ಟಿಂಗ್ ಅಂತಾನೆ ಸಪ್ರೇಟ್ ಆಗಿ ಜಾಗ ಕೂಡ ಬಿಟ್ಟಿದ್ದಾರೆ. ನನ್ನ ಬ್ಯಾಕ್ ಸೈಡ್ ನೋಡ್ಬೋದು, ಅಲ್ಲಿ ಸುಮಾರು ಆಗ್ಲೇ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ನೋಡ್ತಾ ಇದ್ರಲ್ಲ ಬ್ಯಾಕ್ ಸೈಡು ಎಲ್ಲ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಮೇನ್ ರೋಡ್ ಇಂದ ಅಂತೂ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಹೇಳ್ಬಿಟ್ಟು ಫುಲ್ಲಿ ಡೆವಲಪ್ ಆಗಿದೆ ಫ್ರೆಂಡ್ಸ್. ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ಎಲ್ಲರಿಗೂ ಕನ್ಸಿರುತ್ತಲ್ಲ, ಎಲ್ಲಾರು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ಇನ್ವೆಸ್ಟ್ಮೆಂಟ್ಗಾದ್ರೂ ಒಂದು ಜಾಗನ ಬೆಂಗಳೂರಲ್ಲಿ ತಗೋಬೇಕಂತ ಹೇಳ್ಬಿಟ್ಟು, ಅದಕ್ಕೆ ಜುನಿಯನ್ ಆಗಿರೋಂಥ ಸೈಟ್ಸ್ನ ತೋರಿಸಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು RKB ಡೆವಲಪರ್ಸ್ ಅವರ ಲೇಔಟಿಗೆ ಕರ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು 5.25 ಎಕರೆಯಲ್ಲಿ ಆಗಿರುವಂತ ಸೈಟ್. ಇಲ್ಲಿ ನೋಡ್ತಾ ಇದ್ರಲ್ಲ, ಇಂಡಿವಿಜುವಲ್ ಮಾರ್ಕಿಂಗ್ ಕೂಡ ಆಗಿದೆ, ಹಾಗೆ ಸೈಟ್ ನಂಬರ್ಸ್ ಕೂಡ ಆಗಿದೆ. ಎಲ್ಲ ಇಂಡಿವಿಜುವಲ್ ಸೈಟ್ಸ್ಗೂ ನೀರಿನ ಸಪ್ಲೈ ಕೂಡ ಆಗಿದೆ. ಎಲ್ಲಾ ಸೈಟ್ಗೂ ಅವಾಗಲೇ ವಾಟರ್ ಕನೆಕ್ಷನ್ ಆಗಿರಲಿ, ಎಲೆಕ್ಟ್ರಿಕ್ ಕನೆಕ್ಷನ್ ಆಗಿರಲಿ, ಡ್ರೈನೇಜ್ ಕನೆಕ್ಷನ್ ಆಗಿರಲಿ, ಎಲ್ಲಾನು ಆಗಿದೆ. ಹಾಗೆ ಮೋರಿಗಳು ಕೂಡ ಆಗಿದೆ. ಹಾಗೆ ಫುಟ್ಪಾತ್, ಸ್ಮಾಲ್ ವಾಕಿಂಗ್ ಟ್ರ್ಯಾಕ್ ತರಾನು ಮಾಡಿದ್ದಾರೆ. ಹಾಗೆ ನೋಡ್ತಾ ಇದೀರಲ್ಲ, ಇದು ಬಂದ್ಬಿಟ್ಟು 30 ಫೀಟ್ ಅಗ್ಲ ಆಗಿರೋಂಥ ರೋಡ್ ಕೂಡ ಆಗಿದೆ. ಅವಾಗಲೇ ಟಾರ್ ಕೂಡ ಆಗಿದೆ. ಫುಲ್ ಇದು ನೋಡ್ತಾ ಇದೀರಲ್ಲ, ಫುಲ್ ಸರೌಂಡಿಂಗ್ಸ್ ಎಲ್ಲ ಕಡೆನೂ ಟಾರ್ ಗೀರ್ ಕೂಡ ಎಲ್ಲ ಆಗಿದೆ. ಇಲ್ಲಿ ಬನ್ನಿ ಫ್ರೆಂಡ್ಸ್, ಇದೊಂದು ತೋರಿಸ್ತೀನಿ ನಾನು ನಿಮ್ಗೆ. ಇದು ಇವಾಗ ಇಲ್ಲಿ ಜಾಗ ಬಿಟ್ಟಿದಾರಲ್ಲ, ಇದು ಬಂದ್ಬಿಟ್ಟು ನಿಮ್ಗೆ ರೈನ್ ಹಾರ್ವೆಸ್ಟಿಂಗ್ ಅಂತಾನೆ ಇದು ಜಾಗ ಬಿಟ್ಟಿದ್ದಾರೆ. ಯಾಕಂದ್ರೆ ಮಳೆ ನೀರು ಹೋಗಕ್ಕಂತಾನೆ ಸಪ್ರೇಟ್ ಆಗಿ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಹಾಗೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ನೋಡ್ತಾ ಇದ್ರಲ್ಲ, ಸುತ್ತಮುತ್ತ ಫುಲ್ ಆಗಿ ಕವರ್ ಕೂಡ ಮಾಡಿದ್ದಾರೆ, ಕಾಂಪೌಂಡ್ ಕೂಡ ಮಾಡಿದ್ದಾರೆ. ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಆಗಿದೆ. ಹಾಗಾದ್ರೆ ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು RKB ಡೆವಲಪರ್ಸ್ ಕಡೆಯಿಂದ ಓನರ್ ಆದಂತ ಶ್ರೀ ಲಕ್ಷ್ಮೀಕಾಂತ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ ಬನ್ನಿ. ಇವತ್ತು RKB ಡೆವಲಪರ್ಸ್ ಕಡೆಯಿಂದ ಲಕ್ಷ್ಮೀಕಾಂತ್ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹಾಯ್ ಸರ್. ಹಲೋ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ ಸರ್. ಹೇಳಿ ಮೇಡಮ್. ಸರ್ ತುಂಬಾ ಜನ BMRD ಅಪ್ರೂವ್ ಆಗಿರೋಂತ ಏಕಹತ ಸೈಟ್ಸ್ ಕೇಳ್ತಾ ಇದ್ರು. ಹೌದು. ತುಂಬಾ ಜನ ಜಿನಿಯನ್ ಆಗಿರೋಂತ ಸೈಟ್ಸ್ ನ ಕೇಳ್ತಾ ಇದ್ರು. ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ಒಂದು ನಿವೇಶನ ತಗೋಬೇಕಂತ ಹೇಳಿದ್ರೆ ಎಲ್ಲರಿಗೂ ಅನ್ಸಿರುತ್ತೆ, ಸ್ವಂತ ಮನೆ ಮಾಡ್ಕೋಬೇಕು, ಬೆಂಗಳೂರಲ್ಲಿ ಒಂದು ಸೈಟ್ ನ ತಗೋಬೇಕು, ಇಲ್ಲ ಫ್ಯೂಚರ್ ಗೆ ಒಂದು ಮಕ್ಕಳಿಗೋಸ್ಕರ ಅಂತ ಒಂದು ಸೈಟ್ ಮಾಡ್ಬೇಕಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಲೇಔಟ್ ಬಂದಿದೀವಿ ಸರ್. ನಿಮ್ಮ ಲೇಔಟ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ನಮ್ಮ ವ್ಯೂವರ್ಸ್ ಕೊಡಿ. ಹಾಗೆ ನಿಮ್ಮ ಲೇಔಟ್ ಇಂದ ಮೇನ್ ರೋಡ್ ಗೆ ಎಷ್ಟು ಕನೆಕ್ಟಿವಿಟಿ ಇದೆ ಹೇಳಿ ಸರ್. ಮೇಡಮ್, ಇದು ನೆಲಮಂಗಲ ಟೌನ್ ಇಂದ ಜಸ್ಟ್ 3 ಕಿಲೋಮೀಟರ್ಸ್ ದೂರದಲ್ಲಿರುವಂತ ಬಡಾವಣೆ ಇದು. ಇದರಲ್ಲಿ ಟೋಟಲ್ ನಾವು 108 ಸೈಟ್ಗಳು ಮಾಡಿದೀವಿ, ಅಂದ್ರೆ ನಿವೇಶನಗಳನ್ನ ಮಾಡಿದೀವಿ. ಸೊ ಇದ್ರಲ್ಲಿ ಆಲ್ರೆಡಿ ಒಂದು 40% ಬುಕಿಂಗ್ ಆಗಿದೆ. 40% ಬುಕಿಂಗ್ ಆಗಿದೆ ಮೇಡಮ್. ಈಗ ನಾವು ಸ್ಟಾರ್ಟ್ ಮಾಡ್ತಿದ್ದಂಗೆ ಕೆಲವರೆಲ್ಲ ಬಂದು ಬುಕ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಇದು ನಮ್ದು ಆಲ್ರೆಡಿ ಒಂದು 6ನೇ ಲೇಔಟ್ ಈ ಸರೌಂಡಿಂಗ್ ಅಲ್ಲಿ, 6th ಪ್ರಾಜೆಕ್ಟ್. ಇದು ಕನೆಕ್ಟಿವಿಟಿ ನೀವು ತಗೊಂಡ್ರೆ ಬಸ್ ಕನೆಕ್ಟಿವಿಟಿ ಚೆನ್ನಾಗಿದೆ. ಈಗ ನೆಲಮಂಗಲ ಇಂದ ಟುವರ್ಡ್ಸ್ ರಾಜನ್ ಕುಂಟೆಗೆ ಹೋಗುತ್ತೆ, ಇದರಿಂದ ದೇವನಹಳ್ಳಿ ಕನೆಕ್ಟಿವಿಟಿ ಅಂತ ರೋಡ್ ಇದೆ. ಸೊ ಅದರಿಂದ ಎವ್ರಿ 5 ಮಿನಿಟ್ಸ್ ಒಂದು ಬಸ್ ಇದೆ. ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. 4 ಲೇನ್ ರೋಡ್ ಆಗ್ತಾ ಇದೆ ಇವಾಗ ದೇವನಹಳ್ಳಿ ಏರ್ಪೋರ್ಟ್ ಗೆ. ಪ್ಲಸ್ ನಿಮ್ಗೆ ನೆಲಮಂಗಲ ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ 1 ಕಿಲೋಮೀಟರ್, ಜಸ್ಟ್ 1 ಕಿಲೋಮೀಟರ್. ಈಗ ಸಬರ್ಬನ್ ಟ್ರೈನ್ ವರ್ಕ್ ನಡೀತಾ ಇದೆ ಆಲ್ರೆಡಿ. ಪ್ರಾಬ್ಲಿ ಈ ಇಯರ್ ಎಂಡ್ ಒಳಗಡೆ ನಿಮ್ಗೆ ಚಿಕ್ಕಬಾಣಾವರವರೆಗೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಬರ್ಬನ್ ಟ್ರೈನ್. ನೆಕ್ಸ್ಟ್ ನೆಲಮಂಗಲಕ್ಕೆ ಬರ್ತಾ ಇದೆ. ಹೌದು. ಪ್ಲಸ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಜಸ್ಟ್ 3 ಕಿಲೋಮೀಟರ್ಸ್ ನಮ್ ಲೇಔಟ್ ಇಂದ, ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇ. ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ದೇವನಹಳ್ಳಿ ಕಡೆ ಏರ್ಪೋರ್ಟ್ ಕಡೆ ಹೋಗ್ಬೇಕಾದ್ರೆ ಜಸ್ಟ್ 25 ಕಿಲೋಮೀಟರ್ಸ್ ಇಲ್ಲಿಂದ. ಬೆಂಗಳೂರು ಸಿಟಿಗೆ 25 ಕಿಲೋಮೀಟರ್ಸ್. ಈ ಕಡೆ ನೀವು ಹೊಸಕೋಟೆ ರೋಡ್ ಹೋಗ್ಬೇಕಾ, ಅದಕ್ಕೂ ಕನೆಕ್ಟಿವಿಟಿ ಇದೆ. ಈ ಕಡೆ ಹೈದರಾಬಾದ್ ಹೈವೇಗೆ ಹೋಗ್ಬೇಕಾ, ಅದಕ್ಕೂ ಕನೆಕ್ಟಿವಿಟಿ ಇದೆ. ಪ್ಲಸ್ ಈ ಕಡೆ ಹೊಸೂರು ರೋಡ್ ಹೋಗ್ಬೇಕಾ, ಅದಕ್ಕೂ ಕನೆಕ್ಟಿವಿಟಿ ಇದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಈಗ ನೀವೇ ತಗೊಳ್ಳಿ, ನಮ್ ಲೇಔಟ್ ಇಂದ ನೈಸ್ ರೋಡ್ಗೆ ಹಾರ್ಡ್ಲಿ ನಿಮ್ಗೆ ಒಂದು 15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ನೀವು 10 to 15 ಮಿನಿಟ್ಸ್ ಅಷ್ಟೇ. ಅಲ್ಲಿಂದ ನೀವು ರೈಟ್ ತಗೊಂಡ್ರೆ ಸೀದಾ ಹೊಸೂರು ರೋಡ್ ಹೋಗ್ತೀರಾ. ಆ ತರ ಕನೆಕ್ಟಿವಿಟೀಸ್ ಇದೆ ಅಲ್ಲ ಸರ್. ಇದು ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಮಾಡಿರೋಂತಲ್ಲ ಮೇಡಮ್? ಟೋಟಲ್ ಇದು 5.25 ಎಕರೆ ನಾವು ಮಾಡಿರೋದು. 5.25 ಎಕರೆಯಲ್ಲಿ 50% ಜಾಗ
ನಾವು ಬರೀ ರೋಡ್ಸ್, ಪಾರ್ಕ್ಸ್, CA ಅಂದ್ರೆ ಸಿವಿ ಕಮ್ಯುನಿಟಿಗೋಸ್ಕರ ಬಿಟ್ಟಿದೀವಿ. ಪಾರ್ಕ್ ನಾವು ಅಲ್ಲ 1.5 ಎಕರೆ ಪಾರ್ಕ್ ಬಿಟ್ಟಿದೀನಿ ಮೇಡಮ್. 1.5 ಎಕರೆ ಪಾರ್ಕ್ ಗೆ ಜಾಗ ಬಿಟ್ಟಿದೀನಿ. ಪ್ಲಸ್ 1 ಲಕ್ಷ ಲೀಟರ್ ವಾಟರ್ ಟ್ಯಾಂಕ್ ಮಾಡಿದೀನಿ ಆ ಪಾರ್ಕ್ ಒಳಗಡೆ. ಇನ್ನೂ ಸುಮಾರು ಡೆವಲಪ್ಮೆಂಟ್ ಗಳಿದೆ ಇದ್ರಲ್ಲಿ. ಆಮೇಲೆ ನೀವು ಟಾರ್ ನೋಡ್ಬೋದು, ಈಗ ಆಲ್ರೆಡಿ ಟಾರ್ ಕೂಡ ಆಗೋಗಿದೆ. ಟಾರ್ 30 ಅಡಿ ರೋಡ್ ಮೇಡಮ್, ನಮ್ದೆಲ್ಲ 30 ಅಡಿ ವೈಡ್ ರೋಡ್ಸ್. ನೀವು ನೋಡ್ಬೋದು, ಬೇರೆ ಲೇಔಟ್ ನೋಡಿರ್ತೀರಾ ನೋಡಿ, ಎಲ್ಲ ವೈಡ್ ರೋಡ್ಸ್ ನಮ್ದು ಇರೋದು. ಆಮೇಲೆ ಪ್ರತಿ ಒಂದು ಡ್ರೈನೇಜ್ಗೂ ಸ್ಲ್ಯಾಬ್ ಹಾಕಿದೀನಿ. ಫುಲ್ ಲೇಔಟ್ ಗೆ ಸ್ಲ್ಯಾಬ್ ಹಾಕಿದೀವಿ. ಅದು ಎಲ್ಲ ಹೆವಿ ತಿಕ್ ಆಗಿರೋ ಸ್ಲ್ಯಾಬ್. ನೀವು ಫ್ಯೂಚರ್ ಅಲ್ಲಿ ಮನೆ ಕಟ್ಕೊಂಡ್ರೆ ಕಲ್ಲಾಕ ಅವಶ್ಯಕತೆ ಇಲ್ಲ, ಅದೇ ಸ್ಲ್ಯಾಬ್ ಯೂಸ್ ಮಾಡ್ಕೋಬಹುದು. ಆ ತರ ಕ್ವಾಲಿಟಿ ಇರೋ ಸ್ಲ್ಯಾಬ್ಸ್ ಹಾಕಿದೀವಿ. ಪ್ಲಸ್ ಟಾರೇ ತಗೊಂಡ್ರೆ ನೀವು 6 ಇಂಚು ನಾವು ಬರೀ ವೆಟ್ ಮಿಕ್ಸ್ ಹಾಕಿ 2 ಇಂಚು ಮೇಲೆ ಟಾರ್ ಹಾಕಿದೀನಿ ಮೇಡಮ್. ಟೋಟಲ್ 8 ಇಂಚ್ ಬರುತ್ತೆ. ಹೌದು, ಹೆವಿ 10 ವೀಲ್ ಗಾಡಿ ಬಂದ್ರು ಕೂಡ ಅಲ್ಲಾಡ್ಕೊಡುದು, ಏನು ಆಗೋದಿಲ್ಲ. ರೋಡ್ ಅಷ್ಟು ಚೆನ್ನಾಗಿದೆ. ಪ್ಲಸ್ ಮಳೆ ನೀರು, ಎಕ್ಸೆಸ್ ಮಳೆ ಬಂತು ಅನ್ಕೊಳ್ಳಿ, ಇವಾಗ ನಿಮ್ಗೆ ಗೊತ್ತು ಬೆಂಗಳೂರಲ್ಲಿ ಎಷ್ಟು ಸಮಸ್ಯೆ ಇದೆ. ಈಗ ಎಕ್ಸ್ಟ್ರಾ ಬಿಸಿಲು, ಎಕ್ಸೆಸ್ ಬಿಸಿಲು, ಎಕ್ಸೆಸ್ ಮಳೆ ಎರಡು ಆಗ್ತಾ ಇದೆ. ಸೊ ಎಕ್ಸೆಸ್ ಬಿಸಿಲಿಗೆ ಆಲ್ಮೋಸ್ಟ್ ಒಂದು 200 ಟ್ರೀ ಪ್ಲಾಂಟೇಶನ್ ಮಾಡಿದೀನಿ. ಇನ್ನೂ ಒಂದು 100 ಮಾಡ್ತಾ ಇದೀನಿ. ಸೊ ಟೋಟಲ್ 300 ಟ್ರೀಸ್ ಪ್ಲಾಂಟೇಶನ್ ಗೆ ಪ್ಲಾನ್ ಮಾಡ್ಕೊಂಡಿದೀನಿ ನಾವಿಲ್ಲಿ. ಪ್ಲಸ್ ಮಳೆ ಎಕ್ಸೆಸ್ ಬಂದ್ರೆ ಸೆಂಟ್ರಲ್ ಜಾಗ ಬಿಟ್ಟಿದೀನಿ ಮಳೆ ನೀರ್ ಹರ್ಕೊಂಡು ಹೋಗೋದಕ್ಕೆ. ಇದು ಮಳೆ ನೀರಿಗೆ. ಹೌದು ಮೇಡಮ್, ರೈನ್ ಹಾರ್ವೆಸ್ಟಿಂಗ್ ಅಂತ. ರೇನ್ಗೋಸ್ಕರ, ರೈನ್ ಬಂದ್ರೆ ನಮ್ ಲೇಔಟ್ ಅಲ್ಲಿ ಒಂದು ನೀರು ನಿಲ್ಕೂಡ್ದು ಅನ್ನೋದಕ್ಕೋಸ್ಕರ ನಾವು ಮಾಡಿರುವಂತ ಜಾಗ ಇದು. ಸುಮಾರು ದೊಡ್ಡದಾಗಿ ಜಾಗ ಬಿಟ್ಟು ಇಂಟರ್ಲಾಕ್ಸ್ ಹಾಕಿ ಪಾತ್ವೇ ಮಾಡಿದೀನಿ. ಸೈಡ್ ಅಲ್ಲಿ ವಾಕ್ ಮಾಡೋದಕ್ಕೆ. ಇಡೀ ಲೇಔಟ್ ಅಲ್ಲಿ ನೀವು ವಾಕ್ ಮಾಡಬಹುದು, ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಆ ತರ ಫೆಸಿಲಿಟಿ ನಮ್ಮ ಲೇಔಟ್ ಅಲ್ಲೇ ವಾಕ್ ಮಾಡ್ಕೋಬಹುದು ನೀವು. ಈಗ ಹೆಲ್ತ್ ಕಾನ್ಶಿಯಸ್ ಇದೆ ಮೇಡಮ್, ಎಲ್ಲರಿಗೂ ಗೊತ್ತಲ್ಲ ನಿಮ್ಗೆ, ವಾಕ್ ಮಾಡ್ಲೇಬೇಕು. ಅದರಿಂದ ನಿಮ್ಗೆ ಈ ತರ ನಾವು ಫೆಸಿಲಿಟಿ ನೋಡಿ, ಇಡೀ ಲೇಔಟ್ ಗೆ ನಾನು ಇಂಟರ್ಲಾಕ್ ಹಾಕಿ ವಾಕಿಂಗ್ ಮಾಡಕ್ಕೆ ಫೆಸಿಲಿಟಿ ಮಾಡ್ಕೊಟ್ಟಿದೀನಿ. ಪ್ಲಸ್ ಸ್ಯಾನಿಟರಿ ವರ್ಕ್ ಮಾಡಿದೀನಿ. ಸ್ಯಾನಿಟರಿ ಬಂದ್ಬಿಟ್ಟು STP ಇದೆ. STP ಮಾಡಿದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ಯಾನಿಟರಿ ಕನೆಕ್ಷನ್ ಕೂಡ ಆಗಿದೆ. ಬನ್ನಿ ನೋಡಿ, ಇಲ್ಲಿ ನೋಡ್ಬೋದು, ಪ್ರತಿ ಸೈಟ್ಗೂ ವಾಟರ್ ಕನೆಕ್ಷನ್ ಪ್ಲಸ್ ಸ್ಯಾನಿಟರಿ ಎರಡು ಕೊಟ್ಟಿದೀನಿ. ಇದು ಸ್ಯಾನಿಟರಿ ಕನೆಕ್ಷನ್. ಇದು ಹೌದು, ಇಂಡಿವಿಜುವಲ್ ಸೈಟ್ಸ್ ಆಲ್ರೆಡಿ ಕೊಟ್ಬಿಟ್ಟಿದೀನಿ. ಅವ್ರೇನಿಲ್ಲ, ಒಂದು ಈಗ ಇದಕ್ಕೆ ಚೇಂಬರ್ ಮಾಡ್ತಾ ಇದೀನಿ. ಚೇಂಬರ್ ಮಾಡ್ಬಿಟ್ರೆ ನಿಮ್ಗೆ ಇದಕ್ಕೆ ಕನೆಕ್ಷನ್ ಕೊಟ್ರೆ ಆಯ್ತು. ಪ್ಲಸ್ ವಾಟರ್ ಫೆಸಿಲಿಟಿ ಕೊಟ್ಟಿದ್ದೀನಿ. ವಾಟರ್ ಫೆಸಿಲಿಟಿ, ಪವರ್ ಲೈನ್ ನೋಡಿ, ಆಲ್ರೆಡಿ ಪವರ್ ಲೈನ್ ಆಗ್ಬಿಟ್ಟಿದೀನಿ. ಪವರ್ ಲೈನ್ ಮಾಡಿ ಆಗ್ಲಿ NOC ಬಂದಿದೆ. ಕರೆಂಟ್ ಒಂದು ಈಗ ಒಂದು 2 days ಅಲ್ಲಿ ಕೊಡ್ತಾ ಇದಾರೆ. ಕರೆಂಟ್ ಕೂಡ ಬರುತ್ತೆ. ಹೌದು ಮೇಡಮ್, ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಇದು ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಟು ರಿಜಿಸ್ಟ್ರೇಷನ್ ಅಲ್ವಾ ಸರ್? ಹೌದು ಮೇಡಮ್, ಹೌದು. ಓಕೆ ಸರ್, ಇವಾಗ ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್ ಸೈಟ್ಸ್ ಎಲ್ಲ? ಮೇಡಮ್, ಈಗ ಫಸ್ಟ್ ಬಂದ್ರೆ ನಿಮ್ಗೆ ಈಸ್ಟ್, ವೆಸ್ಟ್, ನಾರ್ತ್ ಈ 3 ಫೇಸಿಂಗ್ ಅಲ್ಲೂ ನಿಮ್ಗೆ ಸೈಟ್ಸ್ ಅವೈಲಬಿಲಿಟಿ ಇದೆ ಇವಾಗ. ಬೇಗ ಬಂದವ್ರಿಗೆ ಸ್ವಲ್ಪ ಕೆಲವರೆಲ್ಲ ಈಸ್ಟ್ ಫೇಸಿಂಗ್ ಕೇಳ್ತಾರೆ, ವೆಸ್ಟ್, ಎಲ್ಲ ಒಂದೇನೆ ಮೇಡಮ್. ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಏನಿಲ್ಲ. ಈಸ್ಟ್ ಬೇರೆ, ವೆಸ್ಟ್ ಬೇರೆ. ನೀವ್ ಮನೆ ಹೆಂಗ್ ಕಟ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹತ್ರ 3 ಫೇಸಿಂಗ್ ಅಲ್ಲೂ ಅವೈಲಬಿಲಿಟಿ ಇದೆ. ನಾರ್ತ್ ಇದೆ, ಈಸ್ಟ್ ಅಂಡ್ ವೆಸ್ಟ್ 3ರಲ್ಲೂ ಸಿಗುತ್ತೆ. ಸರ್, ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್ ಸೈಟ್ಸ್? ಮೇಡಮ್, ನಂದು ಸೈಟ್ಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಎಲ್ಲ 30-40 ಡೈಮೆನ್ಷನ್ ಅಲ್ಲಿ ಇದೆ. 30-40 ಅದು ಬಿಟ್ರೆ 30-50 ಇದೆ. ಆಮೇಲೆ ಒಂದು 10 ಸೈಟ್ ನಿಮ್ಗೆ 1000 ಸ್ಕ್ವೇರ್ ಫೀಟ್ ಅಲ್ಲಿ ಸಿಗ್ಬೋದು ಮೇಡಮ್. ಓಕೆ, 1000 ಸ್ಕ್ವೇರ್ ಫೀಟ್. ಸರ್, ಇವಾಗ ಕಾರ್ನರ್ ಸೈಟ್ಸ್ ಏನಾದ್ರು ತಗೋಬೇಕಂತ ಹೇಳಿದ್ರೆ ಏನಾದ್ರು ಅಡಿಷನಲ್ ಚಾರ್ಜಸ್ ಏನಾದ್ರು ಆಗುತ್ತಾ ಸರ್? ಮೇಡಮ್, ಆಕ್ಚುಲಿ ಎಲ್ಲಾರು 10% ಎಕ್ಸ್ಟ್ರಾ ಕೇಳ್ತಾ ಇದಾರೆ. ಎಲ್ಲ ನಾವು ಯಾವ್ದೇ ರೀತಿ ಆ ರೀತಿ ಮಾನದಂಡ ಇಟ್ಟಿಲ್ಲ. ಯಾರು ಫಸ್ಟ್ ಬರ್ತಾರೋ ಅವ್ರು ನೋಡಿ ಬುಕ್ ಮಾಡ್ಕೊಬಹುದು. ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಸರ್, ಇವಾಗ ಲೀಗಲ್ ಹೋಗ್ಬೇಕಂದ್ರೆ ಇವಾಗ ಯಾರಾದ್ರೂ ಬಂದ್ರು, ನಮ್ ಚಾನೆಲ್ ನೋಡ್ಕೊಂಡ್ ಬಂದ್ರು, ಇವಾಗ ಲೀಗಲ್ ಹೋಗ್ಬೇಕಾಗುತ್ತೆ, ಅವರು ಯಾವ ತರ ಸರ್ ಪ್ರೊಸೀಜರ್? ಯಾವ ತರ? ಮೇಡಮ್, ಏನಿಲ್ಲ, ಲೀಗಲ್ ಹೋಗ್ಬೇಕು ಅಂದ್ರೆ ಜಸ್ಟ್ ಬಂದ್ರೆ ನಿಮ್ಗೆ ಸಾಫ್ಟ್ ಕಾಪಿ ಬೇಕಂದ್ರೆ ಫ್ರೀ ಆಗಿ ನಾವು ವಾಟ್ಸ್ಆಪ್ ಅಲ್ಲಿ ಕೊಡ್ತೀವಿ. ಲೀಗಲ್ ಚೆಕ್ ಮಾಡ್ಕೋಬಹುದು. ಲೀಗಲ್ ಚೆಕ್ ಮಾಡ್ಕೋಬಹುದು. ಇಲ್ಲ ಹಾರ್ಡ್ ಕಾಪಿ ಬೇಕು ಅಂದ್ರೆ 5000 rupees ಕೊಟ್ರೆ ನಾವು ಹಾರ್ಡ್ ಕಾಪಿ ನಿಮ್ಗೆ ಕೊಡ್ತೀವಿ. ನೀವು ತಗೊಂಡೋಗಿ ಎಲ್ಲಾದ್ರೂ ಲೀಗಲ್ ಚೆಕ್ ಮಾಡ್ಕೊಳ್ಳಿ. 7 days ಟೈಮ್ ಇರುತ್ತೆ. ಮಾಡ್ಕೊಂಡು ಲೀಗಲ್ ಚೆಕ್ ಮಾಡಿ, ಲೀಗಲ್ ಓಕೆ ಆಗಿದ ತಕ್ಷಣ ನೀವು ಬಂದು ಸೈಟ್ ಬ್ಲಾಕ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಇಷ್ಟ ಆಗಿಲ್ಲ ಸರ್, ಇದು ಲೀಗಲ್ ಸರಿ ಇಲ್ಲ ಸರ್, ಅದಿಲ್ಲ ಅಂತಂದ್ರೆ ನೀವು ನಮ್ದು ಏನಿದೆ ಡಾಕ್ಯುಮೆಂಟ್ ವಾಪಸ್ ತಂದು ಕೊಟ್ರೆ 5000 ಕೂಡ ಅಲ್ಲೇ ಸ್ಪಾಟ್ ಅಲ್ಲಿ ರಿಫಂಡ್ ಮಾಡ್ಕೊಡ್ತೀವಿ. ಹೌದು ಮೇಡಮ್, ಹೌದು. ಸರ್, ಇವಾಗ ಯಾರಾದ್ರೂ ಲೋನ್ ಹೋಗ್ಬೇಕಂದ್ರೆ ಸರ್, ಇವಾಗ ಲೀಗಲ್ ಹೋದ್ರು, ಲಾಯರ್ ಗೆಲ್ಲ ಚೆಕ್ ಮಾಡ್ಸಿದ್ರು, ಅವ್ರಿಗೆ ಓಕೆ ಅನ್ನಿಸ್ತು ಅನ್ಕೊಳ್ಳಿ, ಇವಾಗ ಅವ್ರಿಗೆ ಎಲ್ಲಾರ ಹತ್ರನು ಕ್ಯಾಶ್ ಇರಲ್ಲ ಫುಲ್ ಪೇಮೆಂಟ್ ಮಾಡೋದಕ್ಕೆ. ಅವ್ರೇನಾದ್ರೂ ಲೋನ್ ಹೋಗ್ಬೇಕಂದ್ರೆ ಯಾವ ತರ ಸರ್? ಮೇಡಮ್, ಲೋನ್ ನಾವೇ ಮಾಡಿಸ್ಕೊಡ್ತೀವಿ.
ನೀವೇ ಮಾಡಿಸ್ಕೊಡ್ತೀವಿ. ಅಪ್ ಟು 80 to 90% ವರೆಗೂ ಲೋನ್ ಆಗುತ್ತೆ, ಬೇಸ್ಡ್ ಆನ್ ದೇರ್ ಸಿಬಿಲ್ ಸ್ಕೋರ್. ಗೊತ್ತಲ್ಲ ನಿಮ್ಗೆ, ಇವತ್ತು ಬ್ಯಾಂಕ್ ಆದ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅದಕ್ಕೆ ಅವ್ರದ್ದು ಪ್ರೊಫೈಲ್ ಸೂಟ್ ಆಯ್ತು ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಒಂದು 80% ರಿಂದ 90% ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. 80 to 90% ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. ಮೀನ್ಸ್ SBI ಅಲ್ಲಿ ಏನಾದರೂ ಆಗುತ್ತಾ ಸರ್ ಇದು? ಮೇಡಮ್ SBI ಅಲ್ಲಿ ವಿತ್ ಕನ್ಸ್ಟ್ರಕ್ಷನ್ ಆದ್ರೆ ಕೊಡ್ತಾರೆ, ವಿತ್ ಕನ್ಸ್ಟ್ರಕ್ಷನ್ ಕೊಡ್ತಾರೆ. ಅಲ್ಲಿ ಪ್ಲಾಟ್ ಗೆ ಫಂಡಿಂಗ್ ಇಲ್ಲ, ಪ್ಲಾಟ್ ಫಂಡಿಂಗ್ ಇದೆ, ಬಟ್ 1% ಏನೋ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಅಲ್ಲಿ. ನಿಮ್ಗೆ ಎಲ್ಲಾ ಬ್ಯಾಂಕ್ ಅಲ್ಲೂ ಆಗುತ್ತೆ. ನಮ್ಗೆ ವಿತ್ ಕಾಂಪೋಸಿಟ್ ಲೋನ್ ಬೇಕು ಅಂದ್ರೆ ಯಾವ್ದೇ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ತಗೋಬಹುದು, ಆಗುತ್ತೆ, ನಾವು ಮಾಡಿಸ್ಕೊಡ್ತೀವಿ. ಎಷ್ಟೋ ಜನ ನನಗೆ ಕೇಳ್ತಾ ಇರ್ತಾರೆ ಸರ್, ಮೇಡಮ್ ಎ ಖಾತಾ ಅಂತ ಹೇಳ್ತಿರಲ್ಲ, ಎ ಖಾತಾ ಅಂತ ಹೇಳಿದ್ರೆ ಇವಾಗ ಬರೀ ಸೈಡ್ ಗೆ ಏನಾದ್ರು ನಮ್ಗೆ SBI ಕಡೆಯಿಂದಾನೆ ಬರೀ ಸೈಡ್ ಗೆ ಅಂತಾನೆ ಏನಾದ್ರು ಲೋನ್ ಸಿಗುತ್ತಾ ಅಂತ? ಮೇಡಮ್ ಸಿಗುತ್ತೆ, SBI ಇಂದ ಫಂಡಿಂಗ್ ಮಾಡ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಪ್ಲಾಟ್ ಗೆ, ಬರೀ ಪ್ಲಾಟ್ ಗೆ ಮಾತ್ರ. ಅದೇ ನೀವು ಕಾಂಪೋಸಿಟ್ ಲೋನ್ ತಗೊಂಡ್ರೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಹೌದು ಮೇಡಮ್, 1-1.5% ಜಾಸ್ತಿ ತಗೊಂತಾರೆ. ಇವಾಗ 9% ಇದೆ ಅನ್ಕೊಳ್ಳಿ, 10-10% ತಗೋತಾರೆ ಬರೀ ಪ್ಲಾಟ್ ಗೆ ಮಾತ್ರ. ಹೌದು ಸರ್. ಇವಾಗ ನಿಮ್ಮ ಲೇಔಟ್ ಇಂದ ನೋಡಿದ್ರೆ ಬ್ಯಾಕ್ ಸೈಡ್ ಅವಾಗಲೇ ಸುಮಾರು ಮನೆಗಳು. ಹೌದು ಮೇಡಮ್, ಸುಮಾರು ಎಲ್ಲ ಮನೆ ಎಲ್ಲ ಅಫಿಷಿಯಲ್ ಲೇಔಟ್ ಮೇಡಮ್. ಇಲ್ಲಿ ಎಲ್ಲ 30 ಅಡಿ ರೋಡ್, ವೈಡ್ ರೋಡ್ಸ್, ಎಲ್ಲ ಅಫಿಷಿಯಲ್ ಟೈಪ್ ಮನೆಗಳು ಬರ್ತಾ ಇದಾವೆ ಅಲ್ವಾ ಸರ್? ಎಲ್ಲ ಒಳ್ಳೆ ಒಳ್ಳೆ, ಇವಾಗ ನಾನು ಸ್ಟಾರ್ಟಿಂಗ್ ಬರುವಾಗ ನೋಡಿದೆ ಎಂಟ್ರೆನ್ಸ್ ಇಂದಾನೆ ಒಳ್ಳೆ ಒಳ್ಳೆ ಮನೆಗಳ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ವಾ ಸರ್ ಇಲ್ಲಿ? ಸರ್, ಇದು ಇದಲ್ದಂಗೆ ನಿಮ್ದು ಇನ್ನ ಎಲ್ಲಾದ್ರೂ ಲೇಔಟ್ ಗಳಿದೆಯಾ ಸರ್? ಮೇಡಮ್ ನಮ್ದು ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ. ನೆಲಮಂಗಲ ಸರೌಂಡಿಂಗ್ ಅಲ್ಲೇ 5 ಮಾಡಿದ್ವಿ, ಇದು 6ನೇ ಪ್ರಾಜೆಕ್ಟ್ ನಂದು. 5 ಸೋಲ್ಡ್ ಔಟ್ ಆಗಿದೆ, ಆಲ್ರೆಡಿ ಮನೆಗಳು ಕಟ್ಟಿದ್ದಾರೆ ಮೇಡಮ್. ಹೌದಾ? ಸೊ ಇಲ್ಲೂ ಅಷ್ಟೇ ಕೂಡ, ಈಗ ಆಲ್ರೆಡಿ ಬುಕ್ ಮಾಡ್ಕೊಂಡಿರೋರು ಒಂದು 4 ಮನೆ ಇಮಿಡಿಯೇಟ್ ಆಗಿ ಬರುತ್ತೆ. ಇವಾಗ ಸ್ಟಾರ್ಟ್ ಇನ್ನೊಂದು 4 ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ರೀಸೆಂಟ್ಲಿ ಸ್ಟಾರ್ಟ್ ಆಗುತ್ತೆ. ಯಾವ್ದಾದ್ರು ಲೇಔಟ್ಸ್ ಇದೆಯಾ ಸರ್? ಮೇಡಮ್ ಈಗ ಆಲ್ರೆಡಿ ನಾನು ಹೇಳ್ದಂಗೆ 5 ಲೇಔಟ್ ಕಂಪ್ಲೀಟ್ ಆಗಿದೆ. ಈಗ ಇನ್ನೊಂದ್ ಲೇಔಟ್ ಅಲ್ಲಿ ಒಂದು 4 ಸೈಟ್ ಏನೋ ಉಳಿದಿದೆ. 4 ಸೈಟ್ ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಅದ್ ಬಿಟ್ರೆ ಇವಾಗ ಇದೆ ಈ ಲೇಔಟ್ ಅಲ್ಲಿ 102 ಸೈಟ್ ನಾವು ಮಾಡಿರೋದು. ಸರ್, ಬ್ಯಾಕ್ ಸೈಡ್ ನೋಡ್ತಾ ಇದೀನಿ, ನೀರಿಂದು ಸರ್ ವ್ಯವಸ್ಥೆ? ಮೇಡಮ್ ನೀರು ನೋಡಿ, ನೀವೇ ನೋಡ್ಬೋದು. ಆಕ್ಚುಲಿ ಅಪ್ರೂವಲ್ಗೆ ನಮ್ಗೊಂದ್ 30 ರಿಂದ 40 ಸಾವಿರ ಲೀಟರ್ ಮಾಡಿದ್ರೆ ಸಾಕು. ಬಟ್ ನಾನು ಎಲ್ಲಾ ಸೈಟ್ಗೂ ನೀರ್ ಹೋಗ್ಬೇಕು, ಎಲ್ಲಾ ಮನೆಯವ್ರಿಗೂ ನೀರ್ ಹೋಗ್ಬೇಕು ಅಂದ್ಬಿಟ್ಟು 1 ಲಕ್ಷ ಲೀಟರ್ ಮಾಡ್ತಾ ಇದೀನಿ. ಕೆಪಾಸಿಟಿ ಓವರ್ ಹೆಡ್ ಟ್ಯಾಂಕ್ ಮಾಡ್ತಾ ಇದೀನಿ. ಪ್ಲಸ್ 2 ಬೋರ್ವೆಲ್ ಹಾಕಿದೀನಿ. 2 ಬೋರ್ವೆಲ್ 4 ಇಂಚ್ ನೀರ್ ಬಿದ್ದಿದೆ ಎರಡರಲ್ಲೂ. ಮತ್ತೆ ಸಿಹಿ ನೀರು ಕುಡಿಬಹುದು ನೀವು. ಎಸ್ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಈಗ ಕುಡಿಯುವಂತ ನೀರು. ಸೊ ಅದರಿಂದ ನಿಮ್ಗೆ ಏನು ತೊಂದರೆ ಇಲ್ಲ. ಎಸ್ಪೆಷಲಿ ನೀವು ನೋಡಿದ್ರೆ ಎಲ್ಲಾ ಮನೆಯಲ್ಲೂ ಇವತ್ತು ವಾಟರ್ ಫಿಲ್ಟರ್ ಇದ್ದೇ ಇರುತ್ತೆ. ಇನ್ನು ವಾಟರ್ ಫಿಲ್ಟರ್ ಮಾಡ್ಬಿಟ್ರೆ ಇನ್ನೂ ಸ್ವೀಟ್ ಆಗಿ ಬರುತ್ತೆ ನೀರು. ನೀರು ಚೆನ್ನಾಗಿದೆ ಇಲ್ಲಿ. ಸರ್, ಅವಾಗಲೇ ಪ್ಲಾಂಟೇಶನ್ ಎಲ್ಲ ಮಾಡಿದಿರಲ್ವಾ ಸರ್? ಮಾಡಿದೀನಿ ಮೇಡಮ್, ಎಲ್ಲ ಪ್ಲಾಂಟೇಶನ್ ಮಾಡಿದೀನಿ. ಇನ್ನು ಕೆಲವೊಂದು ಚೇರ್ಸ್ ಎಲ್ಲ ಹಾಕ್ತಾ ಇದೀನಿ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಂಗ್ ವರ್ಕ್ ನಡೀತಾ ಇದೆ. ಸೊ ಅದರಿಂದ ಅದೊಂದು ಕಂಪ್ಲೀಟ್ ಆದ್ರೆ ಇನ್ನೆಲ್ಲ ನೀಟಾಗಿ ಫಿನಿಶ್ ಮಾಡೋಣ ಅಂತ. ಇದೆಲ್ಲ ಪಾರ್ಕ್ ಏರಿಯಾ ಅಲ್ವಾ ಸರ್? ಇದೆಲ್ಲ ಪಾರ್ಕ್ ಏರಿಯಾ, ಪಾತ್ವೆ ವಾಕ್ ಮಾಡೋದಕ್ಕೆ ಜಾಗ ಮಾಡಿ ಇಟ್ಟಿದೀನಿ ನೋಡಿ. ಎಲ್ಲ ಇಂಟರ್ಲಾಕ್ ಹಾಕಿ ಪಾತ್ವೆ ಮಾಡಿದೀನಿ ವಾಕ್ ಮಾಡೋದಕ್ಕೆ. ಸರ್, ಎಷ್ಟು ಜಾಗ ಕೊಟ್ಟಿದ್ದೀರಾ ಸರ್ ಪಾರ್ಕ್ ಅಂತಾನೆ? ಪಾರ್ಕ್ 1.5 ಎಕರೆ ಬಿಟ್ಟಿದ್ದೀನಿ ಮೇಡಮ್. 1.5 ಎಕರೆ ಇಡೀ ಲೇಔಟ್ ಅಲ್ಲಿ 1.5 ಎಕರೆ ಬರೀ ಪಾರ್ಕ್ ಗೆ 1.5 ಎಕರೆ ಹೋಗಿದೆ ಮೇಡಮ್. ಗ್ರೀನರಿಗೋಸ್ಕರ ನೀವೇ ನೋಡ್ಬೋದು. ಕಾಂಪೌಂಡ್ ಸುತ್ತ ನಾನು ಪ್ಲಾಂಟೇಶನ್ ಮಾಡಿದ್ದೀನಿ. ಎಲ್ಲ ಒಳ್ಳೊಳ್ಳೆ ಟ್ರೀಸ್ ಹಾಕಿದ್ದೀನಿ. ಅದು ಫ್ರೂಟ್ ಟ್ರೀಸ್ ಎಲ್ಲ, ಲೈಕ್ ಹಲಸಿನ ಮರ, ಆಮೇಲೆ ಇದು ನೇರಳೆ ಮರ, ಮಾವಿನ ಮರ, ಈ ತರ ಮರಗಳನ್ನ ಹಾಕಿದೀನಿ ಎಲ್ಲ. ಇನ್ನೊಂದು 2 ಇಯರ್ಸ್ ಆದ್ರೆ ಒಳ್ಳೆ 1 to 2 ಇಯರ್ಸ್ ಒಳಗಡೆ ಒಳ್ಳೆ ದೊಡ್ಡದಾಗಿ ಬರುತ್ತೆ ಮರಗಳು. ಹೌದೌದು. ಏನಂದ್ರೆ ಮಳೆ ಇಲ್ಲ, ನಿಮ್ಗೆ ಗೊತ್ತು, ನಾವು ಡೈಲಿ ವಾಟರಿಂಗ್ ಮಾಡ್ತಾ ಇದೀವಿ. ವಾಟರಿಂಗ್ ಮಾಡ್ತಾ ಇರೋದ್ರಿಂದ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತಾ ಇದೆ. ಒಂದದ 2 ಮಳೆ ಬಿದ್ಬಿಟ್ರೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲ ಗ್ರೀನ್ ಆಗಿ ಬಂದ್ಬಿಡುತ್ತೆ. ಸರ್, ಇದು ಪಾರ್ಕ್ ಅಂತಾನೆ ಇಷ್ಟು ಏರಿಯಾನ ಬಿಟ್ಟಿದ್ದೀರಾ? ಹೌದು. ಓಕೆ ಸರ್, ಇವಾಗ ಎಲ್ಲರೂ ಇವಾಗ ಕಾಯ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಪ್ರೈಸಿಂಗ್ ಏನಪ್ಪಾ ಇರ್ಬೋದು? ಯಾಕಂದ್ರೆ BM ಮಾಡಿ ಅಪ್ರೂವ್ ಆಗಿರೋಂತ ಏಕಾತಾ ಸೈಟ್ಸ್ ಅವೆಲ್ಲ ಫುಲ್ಲಿ ಡೆವಲಪ್ ಆಗಿದೆ ನಿಮ್ ಲೇಔಟ್. ಸರ್, ಪ್ರೈಸಿಂಗ್ ಏನಿದೆ ಸರ್? ಮೇಡಮ್ ನೀವೇ ನೋಡಿದ್ರಿ, ಡೆವಲಪ್ಮೆಂಟ್ ಅಲ್ಲಿ ಏನಾದ್ರು ಒಂಚೂರು ಕೊರತೆ ಇದೆಯಾ? ಇಲ್ಲ ಸರ್, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೀರಾ. ಸೈಟ್ ಮಾರ್ಕಿಂಗ್ ಆಗಿದೆ, ಆಮೇಲೆ ನಂಬರಿಂಗ್ ಆಗಿದೆ ನೋಡಿ. ನೀವು ನೋಡ್ಬೋದು, ಅಲ್ಲಿ ನೀರ್ ಬರ್ತಾ ಇತ್ತು ಇವಾಗ. ನೋಡೋಣ ಸರ್, ನೆಕ್ಸ್ಟ್ ಅಲ್ಲಿ ಹೋಗಿ ನೀರು ನೋಡೋಣ, ತೋರಿಸ್ತೀನಿ ನಾನು. ಆಮೇಲೆ ಈಗ ಪ್ರೈಸಿಂಗ್ ಬಂದ್ರೆ ನಾವು 2500 ರೂಪೀಸ್ ಅಂತ ಲಾಂಚ್ ಮಾಡಿರೋದು ಮೇಡಮ್. 2500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಸೊ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಡೆಫಿನೆಟ್ ಆಗಿ ಒಂದ್ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಖುಷಿಯಾಗಿ ಹೋಗ್ಬೇಕು.
ನಿಮ್ ಹೆಸರು ಹೇಳ್ಬೇಕು ಅವ್ರು ಎಲ್ಲೇ ಹೋದ್ರು ಇಂತ ಚಾನೆಲ್ ಇಂದ ಬಂದಿದ್ದೀರಾ ಹೋಗಿದ್ದಕ್ಕೆ ಒಳ್ಳೆ ಪ್ರೈಸ್ ಮಾಡ್ಕೊಟ್ರು ಅಂತ ಮಾಡ್ಕೊಡ್ತೀನಿ ಮೇಡಮ್ ಡೆಫಿನೆಟ್ ಆಗಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ನಾನು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಮೇಡಮ್ ಸರ್ ಇವಾಗ ಯಾರಾದ್ರೂ ಲೀಗಲ್ ಎಲ್ಲ ಹೋದ್ರು ನೆಕ್ಸ್ಟ್ ಅವ್ರಿಗೆಲ್ಲ ಒಪ್ಪಿಗೆ ಆಯ್ತು ಅವ್ರು ಕ್ಯಾಶ್ ಅಲ್ಲಿ ಆದ್ರೂ ಹೋಗ್ಬೋದು ಇಲ್ಲಾಂದ್ರೆ ಲೋನ್ ಆದ್ರೂ ಹೋಗ್ಬೋದು ಸರ್ ಇವಾಗ ರಿಜಿಸ್ಟ್ರೇಷನ್ ಅಂದ್ರೆ ಹೆಂಗೆ ಬರುತ್ತೆ ಸರ್ ಮೇಡಮ್ ಈಗ ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ದು ಎಲ್ಲ ಆಯ್ತು ಲೋನ್ಗೆ ಹೋದ್ರೆ ಲೋನ್ ಸ್ಯಾಂಕ್ಷನ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅದೆಲ್ಲ ಏನ್ ತೊಂದರೆ ಇಲ್ಲ ಸೊ ರಿಜಿಸ್ಟ್ರೇಷನ್ ಕಾಸ್ಟ್ ಕಸ್ಟಮರ್ ಬೇರ್ ಮಾಡ್ಬೇಕಾಗ್ತದೆ ಸೊ ಉಳಿದಿದ್ ಏನಿದೆ ಫಾರ್ಮಾಲಿಟಿ ನಾವು ರಿಜಿಸ್ಟರ್ ಮಾಡಿ ಅವ್ರ ಜೊತೆಲೇ ಇರ್ತೀವಿ ರಿಜಿಸ್ಟರ್ ಆಗೋವರೆಗೂ ಖಾತಾ ಆಗೋವರೆಗೂ ಅವ್ರನ್ನ ಗೈಡ್ ಮಾಡ್ತೀವಿ ಗೈಡ್ ಮಾಡಿ ಯಾವ ರೀತಿ ಮಾಡಿಸ್ಕೋಬೇಕು ಯಾಕಂದ್ರೆ ಇದು ಇಂಡಿವಿಜುವಲ್ ಖಾತಾ ಇರೋದ್ರಿಂದ ನಿಮ್ಗೆ ರಿಜಿಸ್ಟರ್ ಆಗಿದ ತಕ್ಷಣ ನಿಮ್ಮ ಹೆಸರು ಖಾತಾ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದರಿಂದ ಅಲ್ಲಿವರೆಗೂ ನಾವು ಗೈಡ್ ಮಾಡ್ತೀವಿ ಮೇಡಮ್ ಮೀನ್ಸ್ ಇದು ನಿಮ್ಮ ಲೇಔಟ್ ಅಲ್ಲಿ ಬಂದ್ಬಿಟ್ಟು ಪ್ರತಿಯೊಬ್ರು ಸೈಡ್ಗೂ ಇಂಡಿವಿಜುವಲ್ ಖಾತಾ ಬರುತ್ತೆ ಸುಮ್ನೆ ಹೇಳ್ತಾರೆ ಓವರ್ ಲ್ಯಾಂಡ್ ಗೆನೆ ಒಂದೇ ಖಾತಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇರ್ತಾರೆ ಮೇಡಮ್ ಇಂಡಿವಿಜುವಲ್ ಖಾತಾ ಇರುತ್ತಾ ಅಂತ ಹೇಳ್ಬಿಟ್ಟು ನಿಮ್ ಲೇಔಟ್ ನಮ್ ಲೇಔಟ್ ಅಲ್ಲಿ ಪ್ರತಿ ಸೈಟ್ಗೂ ಸಪರೇಟ್ ಇಂಡಿವಿಜುವಲ್ ಖಾತಾ ಬರುತ್ತೆ ಖಾತಾ ಸರ್ ಇವಾಗ ರಿಜಿಸ್ಟರ್ ಆದ್ಮೇಲೆ ಎಷ್ಟು ದಿನ ಆಗ್ಬೋದು ಸರ್ 15 ಡೇಸ್ ಅಲ್ಲಿ ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗುತ್ತೆ 15 ಡೇಸ್ ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಅಪ್ಲೈ ಮಾಡ್ಕೊಂಡ್ರೆ ಇವಾಗ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗಿ ಇದ್ರಲ್ಲಿ ಅಪ್ಲೋಡ್ ಆಗೋದಕ್ಕೆ ಒಂದು 4-5 ಡೇಸ್ ತಗೊಳುತ್ತೆ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಆಗಿದ ತಕ್ಷಣ ನೀವು ಅಪ್ಲೈ ಮಾಡಬಹುದು ಅಪ್ಲೈ ಮಾಡಿದ್ರೆ 30 ಡೇಸ್ ಅಲ್ಲಿ ನಿಮ್ಗೆ ಖಾತಾ ಕೊಡ್ತಾರೆ 30 ಡೇಸ್ ಅಲ್ಲಿ ಖಾತಾ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಸರ್ ಇವಾಗ ಯಾರಾದ್ರೂ ಸೈಟ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಹೆಂಗೆ ಸರ್ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್ ಮೇಡಮ್ ನಮ್ಮ ಆಫೀಸ್ ಬಂದ್ಬಿಟ್ಟು ನಾಗರ್ಬಾವಿಲಿ ಇದೆ ಸೊ ನಾಗರ್ಬಾವಿಲಿ ಇರೋದ್ರಿಂದ ಇವಾಗ ಯಾರಾದ್ರೂ ವಿಸಿಟ್ ಮಾಡ್ಬೇಕು ಅಂದ್ರೆ ಫ್ರೀ ವಿಸಿಟ್ ಇರುತ್ತೆ ನಮ್ ಕಡೆ ಕೊಟ್ಟಿರೋ ನಂಬರ್ಗೆ ನೀವು ಡಯಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮ್ಗೆ ಫ್ರೀ ವಿಸಿಟ್ ಮಾಡಿಸ್ಕೊಡ್ತಾರೆ ಫ್ರೀ ವಿಸಿಟ್ ಮಾಡಿಸ್ಕೊಡ್ತಾರೆ ಸೊ ನಿಮ್ಗೆ ಇಷ್ಟ ಆದ್ರೆ ಬುಕ್ ಮಾಡ್ಕೋಬಹುದು ಅಲ್ಲೇ ಬುಕ್ ಮಾಡ್ಕೊಂಡು ಲೀಗಲ್ ಡಾಕ್ಯುಮೆಂಟ್ಸ್ ತಗೋಬಹುದು ತಗೊಂಡು 7 ಡೇಸ್ ತಗೊಂಡು ಆಮೇಲೆ ಬಂದು ಸೈಟ್ ನ ಬ್ಲಾಕ್ ಮಾಡ್ಕೋಬಹುದು ಹೌದು 7 ಡೇಸ್ ನಿಮ್ಗೆ ಹೋಲ್ಡ್ ಮಾಡಿರ್ತೀವಿ ನಾವು ಸೈಟ್ ಹೋಲ್ಡ್ ಮಾಡಿರ್ತೀವಿ ಇನ್ ಕೇಸ್ ಅವರು ಬರ್ಲಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಕೊಡ್ಬೇಕಾಗುತ್ತೆ ಯಾಕಂದ್ರೆ ನೀವು ಲೀಗಲ್ ಅಂತಾನೆ ಒಂದು 7 ಡೇಸ್ to 8 ಡೇಸ್ ಟೈಮ್ ಕೊಡ್ತೀವಿ ಮೇಡಮ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಒಂದು 2 ಡೇಸ್ ಆ ಕಡೆ ಈ ಕಡೆ ಆಗುತ್ತೆ ಯಾಕಂದ್ರೆ ಒಬ್ಬೊಬ್ರು ಕೆಲವರಿಗೆ ಸಾಟರ್ಡೆ ಸಂಡೇಸ್ ಮಾತ್ರ ರಜೆ ಹೌದು ಗೊತ್ತು ಮೇಡಮ್ ಅವ್ರಿಗೆ ಏನಂತ ಹೇಳಿದ್ರೆ ಇವತ್ತು ಸಂಡೇ ವಿಸಿಟ್ ಮಾಡಿ ಸಾಟರ್ಡೆ ಸಂಡೇಸ್ ಲೇಔಟ್ ಅಲ್ಲೇ ಇರ್ತೀನಿ ನಾನು ಇರ್ತೀನಿ ಇಲ್ಲೇ ನೀವು ಇರ್ತೀರಾ ಸರ್ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ನೀವು ಎಲ್ಲಿ ಹೇಳಿದ್ರೆ ಅಲ್ಲಿಂದ ಪಿಕಪ್ ಮಾಡಿ ನಿಮ್ಗೆ ವಿಸಿಟ್ ಮಾಡಿಸಿ ಮತ್ತೆ ವಾಪಸ್ ಡ್ರಾಪ್ ಮಾಡ್ತೀವಿ ಅದೇ ಜಾಗಕ್ಕೆ ಅದ್ರ ಬಗ್ಗೆ ಏನ್ ತೊಂದ್ರೆ ಇಲ್ಲ ಅಂದ್ರೆ ಆರಾಮಾಗಿ ಯಾರಾದ್ರೂ ಸೈಟ್ ಪರ್ಚೇಸ್ ಮಾಡ್ಬೇಕೇನಾದ್ರೂ ಐಡಿಯಾ ಇದ್ರೆ ನೋಡಿ ಫ್ರೆಂಡ್ಸ್ ಒಂದ್ಸಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ನಂಬರ್ ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಮೇಡಮ್ BMRD ಅಪ್ರೂವ್ ಆಗಿರೋಂತ ಖಾತಾ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಮ್ಗೆ ಈ ಲೇಔಟ್ ನ ತೋರಿಸಿದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಲೇಔಟ್ ಮಾತ್ರ ಸಖತ್ತಾಗಿದೆ ಲೇಔಟ್ ಫುಲ್ಲಿ ಡೆವಲಪ್ ಕೂಡ ಆಗಿದೆ ಲೇಔಟ್ ಅಂತಾನೆ ಹೇಳ್ಬೋದು ಸರ್ ಎಲ್ಲರೂ ಡೌಟ್ ಇರುತ್ತೆ ನೀರು ಬರ್ತಾ ಇದೆಯಾ ಇಲ್ವಾ ಇಲ್ಲ ಬರೀ ಕನೆಕ್ಷನ್ ತರ ಕೊಟ್ಟಿದ್ರೆ ಮೇಡಮ್ ಇಲ್ಲೇ ನಿಮ್ಗೆ ತೋರಿಸ್ತಾ ಇದೀನಲ್ಲ ಎಷ್ಟಪ್ಪ ಬರ್ತಾ ಇದೆ ನೋಡಿ ನೀರು ಪ್ರತಿ ಸೈಡ್ಗೂ ಕೊಟ್ಟಿದೀವಿ ನೀರು ಕುಡಿಯೋ ನೀರು ಮೇಡಮ್ ನಾನು ಕುಡಿತೀನಲ್ಲ ಡೈಲಿ ಸ್ವೀಟ್ ವಾಟರ್ ಮೇಡಮ್ ಸಾಲ್ಟ್ ವಾಟರ್ ಅಲ್ಲ ಫಿಲ್ಟರ್ ಆಗ್ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಬೇಕಾಗಿಲ್ಲ ಮೇಡಮ್ ಯಾಕಂದ್ರೆ ಇಲ್ಲಿ ಪೊಲ್ಯೂಷನ್ ಇಲ್ಲ ಮೇಡಮ್ ನಿಮ್ಗೆ ಈಸಿಯಾಗಿ ನೀರ್ ಸಿಗುತ್ತೆ ಇಲ್ಲಿ ಒಂದ್ 200 ಅಡಿಗೆಲ್ಲ ನೀರ್ ಸಿಗುತ್ತೆ ಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಬೋರ್ ಹಾಕ್ಸ್ಕೋಬಹುದು ಬೇಕಾಗಿಲ್ಲ ನೆಸೆಸಿಟಿ ಸಾಕಷ್ಟು ನೀರಿದೆ ಬೋರ್ ಹಾಕ್ಸ್ಕೊಳ್ಳೋ ಅವಶ್ಯಕತೆನೆ ನಿಮಗ್ ಬರಲ್ಲ ಈ ನೀರ್ ಇರೋದಕ್ಕೆ ಸಾಕು ನೀವು ಯೂಸ್ ಮಾಡ್ಕೋಬಹುದು ಇವಾಗ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸರ್ ಅವ್ರಿಗೆ ನೀರ್ ಮೇಡಮ್ ಅದೇ ಹೇಳ್ತಾ ಇದೀನಿ ನಮ್ಮಲ್ಲೇ ನೀರಿದೆ ಅಷ್ಟು ಯೂಸ್ ಮಾಡ್ಕೋಬಹುದು ಏನು ತೊಂದ್ರೆ ಇಲ್ಲ ಆರಾಮಾಗಿ ಯೂಸ್ ಮಾಡ್ಕೊಂಡು ಮನೆ ಕಟ್ಕೋಬಹುದು ಆಮೇಲೆ ನೋಡಿ ನೀವು ಸೈಟ್ ಕೂಡ ಮಾರ್ಕಿಂಗ್ ಮಾಡಿದೀವಿ ಎಲ್ಲ ಮೆಜರ್ಮೆಂಟ್ ಗೆ ಮಾರ್ಕಿಂಗ್ ಮಾಡಿ ನಂಬರಿಂಗ್ ಕೂಡ ಮಾಡಿದೀವಿ ನಂಬರಿಂಗ್ ಆಗೋಗಿದೆ ಎಲ್ಲ ಪ್ರತಿ ಸೈಟ್ಗೂ ನಂಬರಿಂಗ್ ಆಗಿದೆ ನಂಬರಿಂಗ್ ಆಗಿದೆ ಹೌದು ಹೌದು ಸರ್ ಬೋರ್ ಹಾಕಿದೀನಿ ಅಂತ ಹೇಳಿದ್ರೆ ಇದೇನಾ ಸರ್ ನೋಡಿ ಮೇಡಮ್ ಇಲ್ಲೇ ಬೋರ್ ಇದೆ ಎಷ್ಟಪ್ಪ ನೀರ್ ಬರ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ಈ ಬೇಸಿಗೆಲ್ಲೇ ಹಿಂಗ್ ಬರ್ತಾ ಇದೆ ಅಂದ್ರೆ ಇನ್ ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ನೀವು ಯೋಚನೆ ಮಾಡಿ ಕಂಟಿನ್ಯೂಸ್ ನೀವು 24 ಅವರ್ಸ್ ಹಿಂಗ್ ಓಡಿಸಿ ನಾವು ಓಡಿಸಿದೀವಿ ಇದೇ ರೀತಿ ನೀರ್ ಬರುತ್ತೆ ಇಲ್ಲಿ ಅಷ್ಟು ಚೆನ್ನಾಗಿದೆ ನೀರು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕುಡಿಬಹುದು ಸ್ವೀಟ್ ವಾಟರ್ ಮೇಡಮ್ ಸ್ವೀಟ್ ವಾಟರ್ ಫ್ರೆಶ್ ಆಗಿದೆ ನೀರು ನೀವೇ ಹಂಗೆ ಹಿಡ್ಕೊಂಡು ನೋಡ್ಬೋದು ನೋಡಿ ಏನಾದ್ರು ಒಂಚೂರು ಏನಾದ್ರು ಸ್ಯಾಂಡ್ ಗಿಂಡ್ ಏನಾದ್ರು ಇದೆಯಾ ಏನು ಇಲ್ಲ ಕ್ಲಿಯರ್ ವಾಟರ್ ಕ್ಲಿಸ್ಟರ್ ಕ್ಲಿಯರ್ ಆಗಿದೆ ಮೇಡಮ್ ನೀರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬೋರ್ ಇವ್ರದ್ದು ಸ್ವಂತ ಬೋರ್ ಇದೆ ವಾಟರ್ ಕೂಡ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟ್ ಆಗಿದೆ ಅಂತ ವಾಟರ್ ಮಾತ್ರ
ಸರ್ ಲೀಗಲ್ ಅಂದ್ರೆ ಯಾವ ತರ ಸರ್? ಮೇಡಮ್ ಈಗ ಲೀಗಲ್ ಅಂದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ರೆಡಿ ಇದೆ ಮೇಡಮ್. ಸೊ ನಾವು ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೀವಿ, ನೀವು ಅದನ್ನ ಕೊಟ್ಬಿಟ್ಟು ಲಾಯರ್ ಕೊಟ್ಟು ನೀವು ಚೆಕ್ ಮಾಡ್ಕೋಬಹುದು ಲೀಗಲ್. ಸೊ ಏನಾದ್ರು ಫರ್ದರ್ ಅವ್ರ ಡಾಕ್ಯುಮೆಂಟ್ಸ್ ಕೇಳಿದ್ರೆ ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ವಿ ಆರ್ ರೆಡಿ ಟು ಗಿವ್, ಬಿಕಾಸ್ ವಿ ಹ್ಯಾವ್ ಗಾಟ್ ಆಲ್ ದ ಡಾಕ್ಯುಮೆಂಟ್ಸ್ ರೆಡಿ ವಿತ್ ಅಸ್. ಸೊ ಅದರಿಂದ ನಿಮ್ಗೆ ಅರ್ಧ ಗಂಟೆ ಇಲ್ಲ 1 hour ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ಕರೆಂಟ್ ಡೇಟ್ ವರ್ಗು ಇಸಿ ಬೇಕು ಅಂದಾಗ ಮಾತ್ರ ನಿಮ್ಗೆ 2 days ಹಿಡಿಯುತ್ತೆ. ಅದು ಬಿಟ್ಟು ಇನ್ನೆಲ್ಲಾ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ಮೇಡಮ್. ಎಲ್ಲಾ ಡಾಕ್ಯುಮೆಂಟ್ಸ್ ಸಿಗುತ್ತೆ. ನಾವು 6 ತಿಂಗಳು ಆಲ್ರೆಡಿ ಎಲ್ಲ ಇದ್ರ ಮೇಲೆ ಮಾಡಿ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾವು ತೆಗೆದು ಇಟ್ಕೊಂಡಿದೀವಿ. ಸೊ ಅದರಿಂದ ನಾನು ಕಾನ್ಫಿಡೆಂಟ್ ಆಗಿ ನಿಮ್ಗೆ ಹೇಳ್ತಾ ಇದೀನಿ, ನೀವೇನೇ ಡಾಕ್ಯುಮೆಂಟ್ ಕೇಳಿ ವಿತ್ ಇನ್ 1 hour ಅಲ್ಲಿ ನಾವು ವಿ ಆರ್ ರೆಡಿ ಟು ಗಿವ್ ಯು. 1 hour ಅಲ್ಲಿ ಯಾವ್ದೇ ಡಾಕ್ಯುಮೆಂಟ್ಸ್ ಕೊಡಕ್ಕೆ ನಾವು ರೆಡಿ ಇದೀವಿ ಮೇಡಮ್. ಅಷ್ಟು ಪರ್ಫೆಕ್ಟ್ ಆಗಿದೆ ನಮ್ದು ಲೀಗಲ್ ಡಾಕ್ಯುಮೆಂಟ್. ಸೈಟ್ ತಗೋಬೇಕಂತ ಹೇಳಿದ್ರೆ ಇವಾಗ ಈ ಪ್ರೈಸ್ ತಗೊಂಡಿರ್ತೀರಾ, ನೀವೇನಾದ್ರೂ ಒಂದು 4-5 years ಬಿಟ್ಟು ಏನಾದ್ರು ನೋಡಕ್ ಹೋದ್ರೆ ಈ ವ್ಯಾಲ್ಯೂ ಇನ್ನು ತುಂಬಾನೇ ಬೆಳೆದಿರುತ್ತೆ ಅಲ್ವಾ ಸರ್? ಹೌದು ಮೇಡಮ್, 4-5 ವರ್ಷದಲ್ಲಿ ಡೆಫಿನೆಟ್ ಆಗಿ ನಾನು ಎನ್ಶೂರ್ ಮಾಡ್ತೀನಿ ಡಬಲ್ ಆಗುತ್ತೆ. ಯಾಕಂದ್ರೆ ಅಷ್ಟು ಡೆವಲಪ್ಮೆಂಟ್ ಬರ್ತಾ ಇದೆ ಮೇಡಮ್ ಸರೌಂಡಿಂಗ್ ಅಲ್ಲಿ. ಇಲ್ಲಿ 340 feet TRR ರೋಡ್ ಬರ್ತಾ ಇದೆ ಒಂದು. ಆಮೇಲೆ ಈಗ ಆಲ್ರೆಡಿ ನಿಮ್ಗೆ ತುಮಕೂರು ಸರೌಂಡಿಂಗ್ ಅಲ್ಲಿ 8000 acres ಆಲ್ರೆಡಿ ನೋಟಿಫೈ ಮಾಡಿದ್ದಾರೆ ಇನ್ನೊಂದು ಸೆಕೆಂಡ್ ಏರ್ಪೋರ್ಟ್ ಗೆ. ಆಮೇಲೆ ಪಕ್ಕದಲ್ಲೇ ನೆಲಮಂಗಲ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆಮೇಲೆ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆದ್ರಿಂದ ನಿಮ್ಗೆ ತುಂಬಾ ಡೆವಲಪ್ಮೆಂಟ್ಸ್ ಬರುತ್ತೆ. ಆಮೇಲೆ ನಿಮ್ ಸಿಟಿ ದೂರ ಇಲ್ಲ ಮೇಡಮ್, ಹಾರ್ಡ್ಲಿ 20 minutes ಯು ಕ್ಯಾನ್ ರೀಚ್ ಬೆಂಗಳೂರು ಸಿಟಿ. ನಮ್ ಲೇಔಟ್ ಇಂದ 20 to 30 minutes ಯು ವಿಲ್ ಬಿ ಇನ್ ದ ಸಿಟಿ. ಸೊ ಅದರಿಂದ ನಿಮ್ಗೆ ಏನು ತೊಂದ್ರೆ ಇಲ್ಲ, ಏನ್ ಟ್ರಾಫಿಕ್ ಇಲ್ಲ, ಏನಿಲ್ಲ. ಜಸ್ಟ್ ಹೋದ್ರೆ ಹೈವೇಗೆ ಹೋದ್ರೆ ಗುರುಗುಂಟಪಾಳ್ಯಕ್ಕೆ ನೀವು 15 ನಿಮಿಷ ಕೊಡೋಗ್ತೀರಾ. ಕನೆಕ್ಟಿವಿಟಿ ನೀವು ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ಪ್ಲಸ್ ನೀವು ಲೀಗಲ್ ವೈಸ್ ನೀವು ನೋಡೋದಾದ್ರೆ ನಾವೇನ್ ನಿಮ್ ಹತ್ರ ಜಾಸ್ತಿ ಅಮೌಂಟ್ ಕೂಡ ಕೇಳ್ತಾ ಇಲ್ಲ, ಜಸ್ಟ್ 5000 ಅಷ್ಟೇ ನಾವು ಇನ್ಸಿ ಕೇಳ್ತಾ ಇರೋದು. ಯಾಕಂದ್ರೆ ಒಂದು ಹಾರ್ಡ್ ಕಾಪಿ ಕೊಡೋದಕ್ಕೆ ಒಂದು ಕಮಿಟ್ಮೆಂಟ್ ಇರ್ಲಿ ಅಂತ ಅಷ್ಟೇ. ಬ್ಲಾಕ್ ಮಾಡೋದಕ್ಕೆ 1 week ಬ್ಲಾಕ್ ಮಾಡೋದಕ್ಕೆ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಸ್ಪಾಟ್ ಅಲ್ಲಿ ನೀವು ಆ ಡಾಕ್ಯುಮೆಂಟ್ ನಮ್ಗೆ ವಾಪಸ್ ತಂದು ಕೊಟ್ರೆ ಸ್ಪಾಟ್ ಅಲ್ಲಿ ನಿಮ್ಗೆ 5000 ನಾವು ರಿಫಂಡ್ ಮಾಡ್ಬಿಡ್ತೀವಿ ನಾವು. ಹೌದು ಮೇಡಮ್. ಸೊ ಅದರಿಂದ ಕಸ್ಟಮರ್ಸ್ ಯಾವ್ದೇ ರೀತಿ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಹೌದು ಸರ್. ನೋಡಿ ಫ್ರೆಂಡ್ಸ್, ನಿಮ್ಗೆ ಇನ್ನೂ ಟೈಮ್ ಬೇಕಾದ್ರೂ ಕೊಡ್ತಾರೆ. ಒಂದ್ಸಲಿ ಸರ್ ಹತ್ರ ಮಾತಾಡಿ, ನಿಮ್ಗೆ ಇವಾಗ್ಲೇ ಲಾಯರ್ ಹತ್ರ ಹೋಗಕ್ ಆಗಿಲ್ಲ ಅಂತ ಹೇಳಿದ್ರು ಇನ್ನೊಂದು 2-3 days ಇನ್ನು ನಿಮ್ಗೆ ಎಕ್ಸ್ಟ್ರಾ ಟೈಮ್ ಕೊಡೋಣ ಮೇಡಮ್. ಆಗುತ್ತೆ, ಕೆಲವರೆಲ್ಲ ವರ್ಕಿಂಗ್ ಕ್ಲಾಸ್ ಇರ್ತಾರೆ, ಅವ್ರಿಗೆ ಸಾಟರ್ಡೆ ಸಂಡೇನೆ ಫ್ರೀ ಇರೋದು, ಲಾಯರ್ಸ್ ಸಿಗಲ್ಲ. ಸೊ ಅದರಿಂದ ಒಂದು 3-4 days ಎಕ್ಸ್ಟ್ರಾ ತಗೊಂಡ್ರು ಏನ್ ತೊಂದ್ರೆ ಇಲ್ಲ. ನಮ್ಗೊಂದು ಇನ್ಫಾರ್ಮೇಶನ್ ಕೊಟ್ರೆ ಸಾಕು, ಸರ್ ಈ ತರ ಲೀಗಲ್ ಕೊಟ್ಟಿದೀವಿ, ಅವ್ರು ಇನ್ನೊಂದು 3 days ಹೇಳಿದ್ದಾರೆ ಅಂದ್ರೆ ವಿಲ್ ವೆಯ್ಟ್. ಡೆಫಿನೆಟ್ ಆಗಿ ಕಾಯ್ತೀವಿ ಮೇಡಮ್. ಇನ್ನೇನು ಕಾಯ್ತಾ ಇದೀರಾ ಫ್ರೆಂಡ್ಸ್? ಸೈಟ್ ತಗೋಬೇಕಂತ ಅನ್ಕೊಂಡಿದಿರಲ್ವಾ, ಒಂದು ಸ್ವಂತ ಮನೆ ಕಟ್ಕೋಬೇಕಂತ, ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡ್ಕೋಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಹಾಗೆ ಈ ಲೇಔಟ್ ಬಂದ್ಬಿಟ್ಟು ನಿಮ್ಗೆ BMRD ಅಪ್ರೂವ್ ಆಗಿರೋಂತ ಖಾತಾ ಸೈಟ್ಸ್ ಆಗಿರುತ್ತೆ. ಹಾಗೆ ಇಂಡಿವಿಜುವಲ್ ಖಾತಾ ಆಗುತ್ತೆ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಮೇಡಮ್ ಫುಲ್ ಲೇಔಟ್ಗೆ ಖಾತಾನ ಇಲ್ಲ ಇಂಡಿವಿಜುವಲ್ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಆದ್ರೆ ಇವರ ಲೇಔಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಂಡಿವಿಜುವಲ್ ಆಗಿ ಖಾತಾ ಮಾಡ್ಕೊಡ್ತಾರೆ. ಹಾಗೆ ನಿಮ್ಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕೂಡ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಆಗುತ್ತೆ. ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ದಯವಿಟ್ಟು ಒಂದ್ಸಲಿ ಕಾಲ್ ಮಾಡಿ. ಅವರ ಆಫೀಸ್ ಲೊಕೇಶನ್ಗಾದ್ರೂ ಹೋಗ್ಬಿಟ್ಟು ನೀವು ಮಾತಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ನೀವು ಸೈಟ್ಗಾದ್ರೂ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ರೆ ಒಂದು ಕಾಲ್ ಮಾಡಿದ್ರೆ ಸಾಕು, ಅವರೇ ಪಿಕಪ್ ಅಂಡ್ ಡ್ರಾಪ್ ಕೂಡ ಮಾಡ್ಕೊಡ್ತಾರೆ, ಲೇಔಟ್ಗೆ ಕರ್ಕೊಂಡು ಬರ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ನಿಮಗೂ ಕೂಡ ಒಂದು ಲೇಔಟ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ನಾವು ವಿಡಿಯೋದಲ್ಲಿ ನೋಡಿರ್ತೀವಿ ಎಕ್ಸಾಕ್ಟ್ ಆಗಿ ಇದೇ ತರ ಇದೆ ಲೇಔಟ್, ಆದ್ರೆ ನೀವು ಬಂತ ಹೇಳಿದ್ರೆ ನಿಮಗೂ ಒಂದು ಖುಷಿ ಆಗುತ್ತೆ. ಲೇಔಟ್ ಸಖತ್ತಾಗಿದೆ, ಅಮೇಜಿಂಗ್ ಆಗಿದೆ, ಮತ್ತೆ ಎಲ್ಲ ಫುಲ್ಲಿ ಡೆವಲಪ್ ಆಗಿರುವಂತ ಲೇಔಟ್ ಅಂತಾನೆ ಹೇಳ್ಬೋದು. ಸ್ಟಾರ್ ಆಗಿರ್ಲಿ, ವಾಟರ್ ಕನೆಕ್ಷನ್ ಆಗಿರ್ಲಿ, ಎಲೆಕ್ಟ್ರಿಸಿಟಿ ಆಗಿರ್ಲಿ, ಡ್ರೈನೇಜ್ ಕೂಡ ಆಗಿರ್ಲಿ, ಪ್ರತಿಯೊಂದನ್ನು ಅಮ್ಯುನಿಟೀಸ್ ಪ್ರತಿಯೊಂದನ್ನು ಆಗಿದೆ. ಸರ್ ಇವಾಗ ಯಾರಾದ್ರೂ ಮನೆ ಕಟ್ಟಿಸ್ಕೊಂಡು ಬಂದ್ರೆ ಮಕ್ಕಳಿಗೆ ಸ್ಕೂಲು, ಕಾಲೇಜಸ್, ತುಂಬಾ ಸ್ಕೂಲ್ಸ್ ಇದೆ ಇಲ್ಲಿ. ನಾರಾಯಣ್ ಸ್ಕೂಲ್ ಇದೆ, ಆಮೇಲೆ ಹರ್ಷ ಸ್ಕೂಲ್ ಅಂತ ಇದೆ, ಆಮೇಲೆ BP ಇಂಡಿಯನ್ ಸ್ಕೂಲ್ ಇದೆ. ಎಲ್ಲ ಸರೌಂಡಿಂಗ್ ಒಂದು 3 kilometers ಸರೌಂಡಿಂಗ್ ಅಲ್ಲಿ ಇದೆ ಮೇಡಮ್. ಹೌದು, ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ, ಆಮೇಲೆ ಮೆಡಿಕಲ್ ಕಾಲೇಜ್ ಇದೆ, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇದೆ. ಎಲ್ಲ ಸರೌಂಡಿಂಗ್ ಅಲ್ಲಿ ಹಾಸ್ಪಿಟಲ್ಸ್ ಇದೆ, ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದೆ. ಆಮೇಲೆ ನಿಮ್ಗೆ ಯಾವ ಬ್ರ್ಯಾಂಡ್ ಇಲ್ಲ ಹೇಳಿ, ನೆಲಮಂಗಲ ಟೌನ್ ಒಳಗೆ ನೀವು ಒಂದ್ಸರಿ ಬಂದ್ ನೋಡಿ, ಇಂತ ಬ್ರ್ಯಾಂಡ್ ಇಲ್ಲ ಅಂತ ಹೇಳಂಗಿಲ್ಲ. ಪ್ರತಿ ಒಂದು ಫೆಸಿಲಿಟಿನೂ ಇದೆ ಮೇಡಮ್. ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೂಪರ್ ಮಾರ್ಕೆಟ್ಸ್ ಇದೆ, ಮಾರ್ಕೆಟ್ ಹತ್ರ ಇದೆ,
ರೈಲ್ವೆ ಸ್ಟೇಷನ್ ಹತ್ರ ಇದೆ, ಓಕೆ ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಇನ್ನೇನ್ ಬೇಕು ಮೇಡಮ್? ಹೌದು ಸರ್, ಎಷ್ಟೊಂದು ಪ್ರತಿಯೊಂದು connectivity ಸಿಗುತ್ತೆ ಆಗಿರುವಂತ ಮೇಡಮ್. ಲೇಔಟ್ ಅಂತಾನೆ ಹೇಳ್ಬೋದು. ಹೌದು. ಆಮೇಲೆ ನಿಮ್ ವೆಜಿಟೇಬಲ್ಸ್ ಎಲ್ಲ ನಿಮ್ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಇಟ್ಸ್ ಕ್ವೈಟ್ ರೀಸನಬಲ್ ಇಯರ್. ಮತ್ತೆ ಇನ್ನು ಫ್ರೆಶ್ ಆಗಿ ಸಿಗುತ್ತೆ ಫ್ರೆಶ್ ಆಗೇ ಸಿಗುತ್ತೆ. ಹೌದು ಹೌದು ಮೇಡಮ್. ಡೈರೆಕ್ಟರ್ ರೈತರಿಂದಾನೇ ಬರೋದ್ರಿಂದ ನಿಮ್ಗೆ ಫ್ರೆಶ್ ಆಗಿ ಸಿಗುತ್ತೆ. ಫ್ರೆಶ್ ಆಗಿ ಸಿಗುತ್ತೆ. ಹೌದು ನೋಡಿ ಫ್ರೆಂಡ್ಸ್, ಇನ್ನು ಎಲ್ಲಾ ಫೆಸಿಲಿಟೀಸ್ ಇರುವಂತ ಈ ಲೇಔಟ್ ನ ದಯವಿಟ್ಟು ಒಂದ್ಸಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನಿಮ್ ಲಾಯರ್ ಹತ್ರ ಒಂದ್ಸಲಿ ಚೆಕ್ ಮಾಡಿಸಿ ನಿಮ್ಗೆ ಓಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ನ ನೀವು ಹೋಗ್ಬೋದು. ನೆಕ್ಸ್ಟ್ ನೀವು ಲೋನ್ಗಾದ್ರೂ ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ನೀವು ರಿಜಿಸ್ಟ್ರೇಷನ್ ಕೂಡ ಹೋಗ್ಬೋದು. ಇಷ್ಟೊತ್ತು ಸರ್ ನಮ್ ಜೊತೆ ಇದ್ರು, ಎಲ್ಲ ಮಾಹಿತಿನ ತಿಳಿಸ್ಕೊಟ್ರು. ಸರ್ ತುಂಬಾನೇ ಥ್ಯಾಂಕ್ ಯು ಸರ್. ಇಷ್ಟೊತ್ತು ನೀವು ಇಷ್ಟೊಂದು ಬಿಸಿ ಆಗಿರೋದ್ರಿಂದ ನಮ್ಮ ವೀಕ್ಷಕರಿಗೋಸ್ಕರ ಈಗ ನಮ್ ಕಸ್ಟಮರ್ ಗೆ ನಾವು ಏನಿದೆ ಅನ್ನೋದು ನಾವು ತಿಳಿಸ್ಕೊಡೋದು ನನ್ ಕರ್ತವ್ಯ ಮೇಡಮ್. ಸರ್ ಇಷ್ಟೊತ್ತು ಎಲ್ಲ ಫೆಸಿಲಿಟೀಸ್ ಬಗ್ಗೆ, ಅಮ್ಯುನಿಟೀಸ್ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ಸ್ ಹೇಳಿದಿರಾ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಚಾನೆಲ್ ಕಡೆಯಿಂದ ಬನ್ನಿ, ಕೆಳಗಡೆ ಇರೋ ಸ್ಕ್ರಾಲ್ ಆಗ್ತಿರೋ ನಂಬರ್ ಕಾಲ್ ಮಾಡ್ಕೊಂಡು ಬನ್ನಿ, ಫ್ರೀ ವಿಸಿಟ್ ಇರುತ್ತೆ. ಆಮೇಲೆ ಬೆಸ್ಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಈ ಚಾನೆಲ್ ಕಡೆಯಿಂದ ಬಂದಿದ್ದೀರಾ ಅಂದ್ರೆ ಯು ವಿಲ್ ಗೆಟ್ ಬೆಸ್ಟ್ ಡಿಸ್ಕೌಂಟ್. ನೀವು ಖುಷಿಯಾಗಿ ಹೋಗ್ತೀರಾ. ಮೀನ್ಸ್ ಇದು ಡೈರೆಕ್ಟ್? ಹೌದು ಮೇಡಮ್, ಡೈರೆಕ್ಟ್ ನನ್ ಕಡೆಯಿಂದಾನೇ ನಾನು ಹೇಳ್ತಾ ಇರೋದು. ಡಿಸ್ಕೌಂಟ್ ಇನ್ನೊಬ್ರು ಇಲ್ಲ ಇಲ್ಲಿ, ಡೈರೆಕ್ಟ್ ನಾನೇ ಸಿಗ್ತೀನಿ ನಿಮ್ಗೆ. ಇಲ್ಲಿ ಸಾಟರ್ಡೆ ಸಂಡೇ ಐ ವಿಲ್ ಬಿ ಅವೈಲೇಬಲ್. ಸೊ ಡೈರೆಕ್ಟ್ ನಾನು ಒಂದು ಬೆಸ್ಟ್ ಪ್ರೈಸ್ ನಿಮ್ಗೆ ಮಾಡ್ಕೊಡ್ತೀನಿ, ಡೆಫಿನೆಟ್ ಆಗಿ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಒಂದು ಬೆಸ್ಟ್ ಪ್ರೈಸ್ ಹಾಕೊಡ್ತಾರೆ. ದಯವಿಟ್ಟು ನಮ್ಮ ಚಾನೆಲ್ ನ ಹೆಸರನ್ನ ಮೆನ್ಷನ್ ಮಾಡೋದನ್ನ ಮರಿಬಿಡಿ. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿ ಸರ್ಗ್ ಒಂದ್ಸಲಿ ಇನ್ಫಾರ್ಮ್ ಮಾಡಿ ಅದನ್ನ ಚಾನೆಲ್ ಹೆಸರು. ನಿಮ್ಗೆ ಬೆಸ್ಟ್ ಅಂದ್ರೆ ದ ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ. 2500 ಅಲ್ವಾ ಸರ್? ಹೌದು ಮೇಡಮ್, ಹೌದು. ಇದಕ್ಕಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ. ನಿಮ್ಗೆ ಎಲ್ಲೂ BM ಮಾಡಿ ಅಪ್ರೂವ್ ಆಗಿರೋಂತ ಖಾತಾ ಸೈಟ್ಸ್ ಇಷ್ಟು ಮೇಡಮ್ ಸರೌಂಡಿಂಗ್ ಅಲ್ಲಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾರು ಕೊಡ್ತಾ ಇಲ್ಲ ಮೇಡಮ್. ಈ ಬೆಸ್ಟ್ ಪ್ರೈಸ್ ಎಲ್ಲೂ ಸಿಗ್ತಾ ಇಲ್ಲ. ಆದ್ರೆ ಇದ್ರಕ್ಕಿಂತ ಈ ಬೆಸ್ಟ್ ಪ್ರೈಸ್ ಗಿಂತ ಇನ್ನ ಲೋಯೆಸ್ಟ್ ಪ್ರೈಸ್ ಗೆ ಕೊಡ್ತಾರೆ ಅಂತಾನೆ ಹೇಳು. ಅವ್ರು ಆದಷ್ಟು ಡಿಸ್ಕೌಂಟ್ ಮಾಡೇ ಕೊಡ್ತಾರೆ. ಆದ್ರೆ ನಮ್ ಚಾನಲ್ ಹೆಸರನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ತಾವು ಒಂದು ಲೇಔಟ್ ಇನ್ಫಾರ್ಮೇಶನ್ ವಿಡಿಯೋನ ಇವತ್ತು ನಿಮ್ ಜೊತೆ ಶೇರ್ ಮಾಡಿದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.